ಚಿಕ್ಕಪ್ಪ, ಚಿಕ್ಕಮ್ಮ, ಯಾಕೆ ನಿಂತ್ಕೊಂಡಿದ್ದೀರಾ? ಬರ್ರಿ ಕೂತ್ಕೊ ಬರ್ರಿ ಇಲ್ಲಿ ಮೊದಲು. ಏನಾರ ಟೀ ಏನಾರ ಕಾಸ್ಕೊಂಬರ್ತೀನಿ, ಕುಡಿರುವಂತೆ. ಮೊದಲು ಕೂತ್ಕೊ ಬನ್ನಿ ಚಿಕ್ಕಮ್ಮ. ಅಷ್ಟು ದೂರದಿಂದ ನನಗೆ ಹುಡ್ಕೊಂಬಂದಿದ್ದೀರಾ ನೀವು, ನನಗೋಸ್ಕರ ಅಂತ ಬಂದಿದ್ದೀರಾ. ಬನ್ನಿ ಕೂತ್ಕೊ ಬನ್ನಿ ಮೊದಲು, ಆಮೇಲಿಂದ ಅದು ಏನಿದ್ರು ಮಾತಾಡೋಣಂತೆ. ಇಲ್ಕಳ್ಳ ಪಾಪ, ನೀನು ಬರ್ತೀನಿ ಅಂತ ಹೇಳೋವರೆಗೂ ನನಗೆ ಸಮಾಧಾನನೇ ಇಲ್ಲ ಕಣ. ನೀನು ನೋಡಿದ್ರೆ ಅಮ್ಮಂಗೆ ಕೇಳಬೇಕು, ನೋಡೋಣ ಅಲ್ಲಿ ಬರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ಯಾ. ಅಲ್ಲ ಕಣ್ಲ ಪಾಪ, ಅಷ್ಟು ದೂರದಿಂದ ನಾನು ಅಣ್ಣನ ಮಗ ಅಂತ ಒಂದು ಅಭಿಮಾನಿದ ಬಂದಿದ್ದೀನಿ ಕಣ. ನನಗೆ ನಿರಾಸೆ ಮಾಡಿ ಬೇಜಾರು ಮಾಡಿಸಿ ಕಳಿಸ್ಬೇಡ ಕಣ ಮಗ. ಬರ್ತೀನಂತ ಒಂದೇ ಒಂದು ಮಾತು ಹೇಳ್ಬಿಡೋ ಪಾಪ. ಬಾರು ಇಲ್ಲೇ ಇದ್ಬಿಟ್ರೆ ಆಗುತ್ತೇನೋ ಪಾಪ. ಅಲ್ಲಿ ನಿಂದು ನಮ್ಮವರು ಅಂತ ನಿನ್ಗೂ ಇದಾರಲ್ವೇನೋ, ನೀ ಎಲ್ಲಾರ್ಗು ಬಿಟ್ಬಿಟ್ಟು ಇಲ್ಲಿ ಒಬ್ಬಂಟಿಯಾಗಿ ಯಾಕ ಬದುಕ್ತೀಯ? ನಾವಿದೀವ್ ಕಣ್, ಬಾರ್ಲ ಪಾಪ. ಈಗಳಲ್ಲೇ ಪಾಪ, ಒಂದ್ ಮಾತು ಹೇಳ್ತೀನಿ ಕೇಳು. ನಿನ್ಗೆ ಕರ್ಕೊಂಡು ಹೋಗ್ಬಿಟ್ಟು ಸುಮ್ಕೆ ಅಲ್ಲಿ ಬಿಟ್ಬಿಡಲ್ಲ ಕಣೋ. ನಿನ್ಗೆ ಏನಿದ್ರು ಸಹಾಯ ನಾವು ಮಾಡ್ತೀವಿ. ಈಗಳಲ್ಲ ಪಾಪ, ನಿಮ್ಮ ಅಪ್ಪನ ಕಡೆಯಿಂದ ನಿನ್ಗೆ ಏನೇನ್ ಸಿಗ್ಬೇಕೋ ಪ್ರತಿ ಒಂದ್ರು, ಮನೆ ಆಗ್ಲಿ ಆಸ್ತಿ ಆಗ್ಲಿ ಪ್ರತಿ ಒಂದ್ರು ಗೌಡ್ರಿಗೆ ಹೇಳ್ಬಿಟ್ಟು ಪಂಚಾಯತ್ಗೆ ಕೂರಿಸಿ ನಿಮ್ಮ ಅಪ್ಪನ ಕಡೆಯಿಂದ ನಿನ್ಗೆ ಏನೇನ್ ತಲುಪಬೇಕೋ ಎಲ್ಲ ಕೊಡ್ಸೋ ಜವಾಬ್ದಾರಿ ನನಗಿರ್ಲಿ. ಅಲ್ಲೇ ಇದ್ದು ಏನಾದ್ರೂ ಒಂದ್ ಸಾಧನೆ ಮಾಡುವಂತೆ. ಈಗೆಲ್ಲ ಓದ್ಕೊಂಡು ಬರ್ಕೊಂಡು ಎಲ್ಲ ಆಗೈತೆ. ನೀನೇ ಸ್ವಂತವಾಗಿ ಏನಾರ ಬಿಸ್ನೆಸ್ ಏನಾರ ಮಾಡುವಂತೆ ಪಾಪ. ಬಾರಪ್ಪ. ನಿನ್ ತಮ್ಮಂದ್ರುಗಳು ಇದಾರ ಕಣ್, ಬಾರೋ. ನಿನ್ಗೆ ತಲೆ ಕೆಡಿಸ್ಕೋಬೇಡ, ನಾನಿದ್ದೀನಿ, ಎಲ್ಲಾರು ಇದೀವ್ ಕಣ್, ಬಾರ. ನೀನ್ ಯಾಕ ತಲೆ ಕೆಡಿಸ್ಕೊಂತೀಯ? ಇಡೀ ಊರೇನೇನೆ ನಿನ್ಗೆ ಸಪೋರ್ಟಿವ್ ಆಗಿರ್ತೀವಿ ಕಣ್, ಬಾರ ಪಾಪ. ಅಲ್ಲ ಕಣ್ ಚಿಕ್ಕಪ್ಪ, ಮೊದ್ಲು ಕೂತ್ಕೊ ಬರ್ರಿ, ಇಲ್ಲಿ ಮಾತಾಡೋಣ. ಟೀ ಕಾಸ್ಕೊಂಡ್ಬರ್ತೀನಿ. ಪಾಪ, ಅದೇನ್ ನಿಮ್ ಚಿಕ್ಕಪ್ಪನ ಹತ್ರ ನೀನ್ ಮಾತಾಡಪ್ಪ, ನಾನೇ ಹೋಗ್ಬಿಟ್ಟು ಒಳಗಡೆ ಟೀ ಕಾಸ್ಕೊಂಡ್ ಬರ್ತೀನಿ. ಬಾ ಕುತ್ಕೋ ಬಾ ಇಲ್ಲಿ ನೀನು. ಪಾಪ, ಬೆಳಿಗ್ಗೆ ತಿಂಡಿ ಮಾಡ್ಕೊಂಡಿದ್ದೇನಪ್ಪ? ತಿಂಡಿ ತಿಂದಿದ್ಯಾ? ಇಲ್ಲ ಕಣ್ ಚಿಕ್ಕಮ್ಮ, ಇನ್ನು ಇವಾಗ ತಿಂಡಿ ಮಾಡ್ಕೋಬೇಕು. ಏನ್ ಮಾಡ್ತೀಯಾ, ಬರೀ ಬೆಳಿಗ್ಗೆ ನಾನು ಮನೆ ಕೆಲಸ ಮಾಡೋದು ನನಗೆ ಒಬ್ನಿಗೆ ಆಗೈತೆ. ದಿನಾಲು ನಾನು ಹೋಟ್ಲಿಗೆ ಹೋಗ್ತಿದ್ನಲ್ಲ, ಅಲ್ಲೇ ಹೋಟೆಲಲ್ಲೇ ತಿಂಡಿ ಮಾಡ್ಕೊಳ್ತಿದ್ದೆ. ಮಧ್ಯಾಹ್ನ ಊಟನೂ ಅಲ್ಲೇ ಮಾಡ್ಕೊಳ್ತಿದ್ದೆ. ಸಾಯಂಕಾಲ ಮನೇಲಿ ಬಂದ್ಬಿಟ್ಟು ಏನಾರು ನಾನೇ ಇದು ಮಾಡ್ಕೊಳ್ತಿದ್ದೆ. ಅಮ್ಮ ಅಲ್ಲೇ ತಂಗಿ ಮನೆಗೆ ಹೋಗಿ ಅಲ್ಲೇ ವಾರದ ಮೇಲಾಯ್ತು. ಹಂಗಾಗಿ ಎಲ್ಲ ಕೆಲಸಗಳು ನಾನು ಒಬ್ಬನೇ ಮಾಡ್ಕೋಬೇಕಣ್ ಚಿಕ್ಕಮ್ಮ. ಏನ್ ಮಾಡ್ತೀರಾ? ಅಲ್ಲ ಕಣ ಪಾಪ, ಮನೆ ಯಾವಾಗ ಕಟ್ಸಿರಪ್ಪ? ಒಳ್ಳೆ ಬಿಗ್ಗಿಯಾಗಿರೋದೇ ದೊಡ್ಡ ಮನೆನೇ ಕಟ್ಸಿದೀರಾ? ಇಲ್ಲ ಕಣ್ ಚಿಕ್ಕಪ್ಪ, ಇದು ನಮ್ಮ ಸ್ವಂತ ಮನೆ ಅಲ್ಲ, ಬಾಡಿಗೆಗೆ ತಗೊಂಡಿದೀವಿ. ಅಲ್ಲ ಕಣ್ ಚಿಕ್ಕಪ್ಪ, ನಾನು ಇನ್ನೊಂದು 6 ತಿಂಗಳಿಂದ ಹಿಂದಿಂದ ಈ ಜಾಬ್ ಮಾಡ್ತಿರೋದು. ಮೊದ್ಲೆಲ್ಲ ಪಾಪ ಅಮ್ಮ ಒಬ್ಬರೇ ದುಡಿಬೇಕು, ಕಷ್ಟಪಡಬೇಕು, ಬೇರೆಯವ್ರದಕ್ಕೆ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು, ತಗೊಂಬಂದ್ಬಿಟ್ಟು ನನಗೆ ಎಜುಕೇಶನ್ ಮಾಡಿಸ್ಬೇಕು, ತಂಗಿ ಮದುವೆ ಬೇರೆ ಮಾಡಿಸಿವು. ಹಂಗಾಗಿ ಎಲ್ದ ಚಿಕ್ಕಪ್ಪ ಏನು ಮಾಡೋಕೆ ಆಗಲಿಲ್ಲ. ಈಗ ಒಂದು ಸ್ವಲ್ಪ ನಾನು ಬೇರೆ ಜಾಬ್ ಮಾಡ್ತಿದ್ದೇನಲ್ಲ ನೋಡಿ ಮನೆ ಕಟ್ಸೋಣಂತ ಅಮ್ಮ ಮಾತಾಡ್ತಿದ್ರು. ಇನ್ನು ನಮ್ಮ ಮನೆ ಅಲ್ಲ ಕಣ್ ಚಿಕ್ಕಪ್ಪ, ಇದು ಸ್ವಂತ ಮನೆ ಏನಲ್ಲ, ಬಾಡಿಗೆ ಮನೇಲಿ ಇದೀವಿ. ನೋಡಪ್ಪ, ನಮ್ಮ ಅಣ್ಣನ ಮಗ ಹೆಂಗೆ ಬೇರೆಯವ್ರ ಮನೇಲಿ ಬಂದ್ಬಿಟ್ಟು ಬಾಡಿಗೆ ಮಾಡ್ಕೊಂಡಿರೋ ಅಂತದ್ ಆಗೈತೆ. ಕೇಳಿಸ್ಕೊಂಡ್ರೆ ಹೊಟ್ಟೆ ಉರ್ದೋಗಂಗ ಆಗುತ್ತೆ. ಪಾಪ ಬಾರ, ನಿನ್ ದಮ್ಮಯ್ಯ ಅಂತ ತಿನ್ಕೊಂಡ್ ಬಾರು. ನಿಮ್ಮ ಅಮ್ಮನ ಹತ್ರ ಮಾತಾಡ್ಬೇಕೇನ ಇವಾಗ? ಫೋನ್ ಮಾಡ್ಕೊಡ ಇಲ್ಲಿ. ಎಲ್ಲಿದ ನಿಮ್ಮ ಅಮ್ಮಂಗೆ ಫೋನ್ ಮಾಡ್ಕೊಡ, ಇಲ್ಲಿ ನಾನು ಮಾತಾಡ್ತೀನಿ. ಇಲ್ಲ ಕಣ್ ಚಿಕ್ಕಪ್ಪ, ಅಮ್ಮಂಗೂ ಹಂಗೇನಿಲ್ಲ. ಅದೇ ತಿರ್ಗಾ ನಾವು ಅಲ್ಲಿ ಬರೋದು, ನಿಮ್ಮ ಮೇಲೆ ನಮ್ಮ ಅಪ್ಪ ಯಾಕೆ ಕೋಪ ಮಾಡ್ಕೊಳೋದು. ಮೊದಲೇ ನಮ್ಮ ಅಪ್ಪ ಹಿಂಗೆ ನಿಮ್ಮ ಮುಖಂಡ್ರೆ ಆಗಲ್ಲ, ಮೊದಲೇ ಬೇಕು ಬೇಕು ಅಂತಾನೆ ತಿರ್ಗಾ ನನ್ನ ಮಗನ ಕರ್ಕೊಂಬಂದು ನನ್ನ ಮಗ ನನ್ನ ಹೆಂಡತಿಗೆ ಕರ್ಕೊಂಬಂದ್ಬಿಟ್ರು ಹಂಗೆ ಹಿಂಗೆ ಅಂತ ಸುಮ್ಮನೆ ನಿಮ್ಮ ಮೇಲೆ ತಿರ್ಗಾ ಕೋಪ ಮಾಡ್ಕೊಳೋದು, ಹಾಗೆ ಸಾಧಿಸೋದು, ಇವೆಲ್ಲ ಏನು ಬೇಡ ಕಣ್ ಚಿಕ್ಕಪ್ಪ. ಅದೇ ಕಣ್ ಮುಂದೆ ನೋಡ್ತಿರೋದು ನಾವು. ಅವರಿಗೆ ಇವೆಲ್ಲ ನೋಡ್ಕೊಂಡು ಇರೋಕ್ಕಾಗಲ್ಲ ಕಣ್ ಚಿಕ್ಕಪ್ಪ. ನಮಗೆ ಇಲ್ಲ ಹಂಗ ನೆಮ್ಮದಿ ಆಗಿದ್ದೀವಿ, ಇಲ್ಲೇ ಇದ್ಬಿಡ್ತೀವಿ ಕಣ್, ಸುಮ್ಕಿರ್ರಿ ನೀವು. ಈಗಳ ಪಾಪ, ಈಗ ನಿಮ್ಮಮ್ಮ ಬರೋದಕ್ಕೆ ಇನ್ನು ಎಷ್ಟು ದಿವಸ ಬೇಕಾಗುತ್ತಪ್ಪ ನಿನ್ ತಂಗಿ ಮನೆಯಿಂದ? ಬೇಕಾರೆ ಈಗ ಒಂದು ಕೆಲಸ ಮಾಡೋಣ, ನೀನು ಇವಾಗ ಹೊರಡು, ನೀನು ಹೇಳ್ತೀನಿ, ನಾವೆಲ್ಲರೂ ಹೋಗೋಣ. ಆಮೇಲಿಂದ ಅಲ್ಲೇ ನಿನ್ ತಂಗಿ ಮನೆಗೆ ಹೋಗ್ಬಿಟ್ಟು ಕಾರಲ್ಲಿ ಹೋಗ್ಬಿಟ್ಟು ಅಮ್ಮಂಗೂ ಕರ್ಕೊಂಬಂದ್ರೆ ಆಗುತ್ತೆ. ಅಲ್ಲ ಕಣ್ ಚಿಕ್ಕಪ್ಪ, ಆ ಅಮ್ಮಂಗೂ ಕೇಳ್ದಂಗೆ ಅಲ್ಲಿ ಬಂದ್ರೆ ನಾನು ಸರಿ ಆಗುತ್ತೆ ಚಿಕ್ಕಪ್ಪ, ಅದೇ ಯೋಚನೆ ಮಾಡ್ತಿದ್ದೀನಿ. ಅಲ್ಲ, ನನಗೆ ಅವ್ರ ಆಸ್ತಿ ಮೇಲಾಗ್ಲಿ ಅವ್ರ ಮನೆ ಮೇಲಾಗ್ಲಿ ನಮಗೆ ಏನು ಬೇಡ ಕಣ್ ಚಿಕ್ಕಪ್ಪ, ನನಗೇನು ಆಸೆ ಇಲ್ಲ. ಆದರೆ ನಮ್ಮ ಪಾಡಿಗೆ ನಮಗೆ ನೆಮ್ಮದಿಯಾಗಿರೋದಕ್ಕೆ ಬಿಟ್ಬಿಟ್ರೆ ಸಾಕು. ಅವರು ಇನ್ನೇನೇನು ಬೇಡ ನಮಗೆ. ದುಡ್ಕೊಂಡು ತಿನ್ಕೊಂಡು ಅಮ್ಮಂಗೆ ಸಾಕೊಂಡು ನನಗೆ ಚೆನ್ನಾಗಿರೋದು ಗೊತ್ತಿದೆ ಚಿಕ್ಕಪ್ಪ ಹೆಂಗೆ ಇರ್ಬೇಕಂತ. ಈಗಳಲ್ಲೇ ಪಾಪ, ಲೇ ನಾವಿದೀವಿ ಕಣ ನಿನ್ ನಿಂದೆ, ನೀನು ಯಾಕ ತಲೆ ಕೆಡಿಸ್ಕೊಳ್ತೀಯ? ಅದು ಯಾರು ಏನು ಮಾಡ್ತಾರೆ ನೋಡ್ಕೊಳಂತೆ ಕಣ, ಬಾರ್ಲಾ. ನೀನು ಹಿಂಗೆ ಎದ್ರಕೊಂಡು ಇಲ್ಲಿ ಇದ್ಬಿಟ್ರೆ ಆಗುತ್ತೇನೋ ನೀನು? ನಾವಿಲ್ವಾ ನಿನಗೆ? ಬಾ ಹೋಗನ್, ಬಾ ಹೊರಡು ಪಾಪ. ರೆಡಿ ಆಗಪ್ಪ ಬೇಗ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕ. ನೋಡೋಣಂತೆ, ಇನ್ನು ಲಗೇಜ್ಗಳೆಲ್ಲ ಇದಾವಲ್ಲ, ಇನ್ನೊಂದು ದಿವಸ ಬಂದ್ಬಿಟ್ಟು ನಿಮ್ಮ ತಮ್ಮಂದ್ರುಗಳ ಜೊತೆ ಬಂದ್ಬಿಟ್ಟು ಈ ಲಗೇಜ್ ಎಲ್ಲ ತಗೊಂಬಂದ್ರೆ ಆಗುತ್ತೆ. ಅಲ್ಲೇ ಈಗ ಸದ್ಯಕ್ಕಿಗೆ ಮನೆ ಮಾಡೋವರೆಗೂ, ಊರಲ್ಲೇನೆ ಮನೆ ಮಾಡೋವರೆಗೂ ಈಗ ಸದ್ಯಕ್ಕಿಗೆ ನಮ್ಮನ್ಲೇ ಅಲ್ಲೇ ಇರುವಂತೆ. ಬಾ ಹೇಳ್ತೀನಿ,
ರೆಡಿ ಆಗಪ್ಪ ಬೇಗ. ಹೊರಡ ಪಾಪ, ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ಹೊರಡು, ರೆಡಿ ಆಗು ಬೇಗ. ಸರಿ ಕಣ್ ಚಿಕ್ಕಮ್ಮ, ಆಯ್ತು ರೆಡಿ ಆಗ್ತೀನಿ. ಅಲ್ಲ, ನನಗೆ ನಾನು ಬರೋದಕ್ಕೆ ಆಸೆ ಐತೆ. ನನಗೆ ಮೊದಲಿಂದನೂ ಆಸೆನೇ. ಯಾರಿಗೆ ತಾನೇ ಅವರ ಅಣ್ಣ ತಮ್ಮಂದ್ರುಗಳ ಜೊತೆ ಅವ್ರೂರಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ ಹೇಳ್ರಿ. ನನಗೂ ಇಷ್ಟ ಐತೆ. ಬೇಕಾದ್ರೆ ನಾನು ಡ್ಯೂಟಿಗೆ ಬೇಕಾದ್ರೆ ಅಲ್ಲಿಂದಾನೆ ಊರಿಂದಾನೆ ಓಡಾಡ್ತೀನಿ. ನನಗೇನು ಏನು ಇದಿಲ್ಲ ಕಣ್ ಚಿಕ್ಕಪ್ಪ. ಆದರೆ ಅಮ್ಮಂಗೆ ನೀವೇ ಹೇಳ್ಬಿಟ್ಟು ಒಪ್ಪಿಸ್ಬೇಕು ಅಷ್ಟೇ. ಹ್ಞೂ. ಅಲ್ಲ ಕಳ್ಳ ಪಾಪ, ಅಮ್ಮಂಗ್ ಒಪ್ಸೋ ಜವಾಬ್ದಾರಿ ನನಗಿರ್ಲಿ. ನಡಿಲ್ಲ ಪಾಪ ನೀನು. ಇದ್ಯಾರಲ್ಲ ಕಾರು ಜಯಣ್ಣ? ನಮ್ಮೂರಲ್ಲಿ ಬಂದ್ಬಿಟ್ಟು ಇಲ್ಲಿ ನಿಲ್ಲಿಸ್ಕೊಂಡ್ಬಿಟ್ಟಿದ್ದಾರೆ. ಯಾರ್ದೋ ಕಾರಿದು? ಇವರು ನಮ್ಮ ಇವನು ಗಜೇಂದ್ರ ಇದ್ದಾನಲ್ಲ, ಶಾಂತಕ ಗಜೇಂದ್ರ. ಅವರ ಚಿಕ್ಕಪ್ಪರ ಮನೆಯವ್ರಂತೆ. ಹ್ಞೂ. ಭಾಳ ದಿವಸ ಆಗಿತ್ತಂತೆ. ಅದಕ್ಕೆ ಅಡ್ರೆಸ್ ಎಲ್ಲ ಕೇಳ್ಕೊಂಡು ಹುಡ್ಕೊಂಬಂದಿದ್ರು. ನಾನು ಇಂಥ ಮನೆ ನೋಡಪ್ಪ ಅಲ್ಲಿ ಇದಾರ ಹೋಗಪ್ಪ ಅಂತ ಕಳಿಸ್ದೆ. ನಮ್ಮ ಗಜೇಂದ್ರಗೇನ ಊರಿಗೇನ ಕರ್ಕೊಂಡು ಹೋಗೋಕ್ಕೆ ಸಾಮಾನ್ಯಕ್ಕೆ ಬಂದಿರಬೇಕು ಅವ್ರ ಚಿಕ್ಕಪ್ಪ ಅವರು. ಹೌದನ್ನು, ಅವ್ರ ಚಿಕ್ಕಪ್ಪರ ಮನೆಯವರೆಲ್ಲ ಬಂದಿದಾರನ್ನಪ್ಪ. ಹೆಂಗ ಬಿಡಪ್ಪ ಅತ್ಲಾಗಿ, ಹೆಂಗ ಖುಷಿಯಾಗಿರ್ಲಿ ಅತ್ಲಾಗಿ. ಪಾಪ ಭಾಳ ಕಷ್ಟಪಟ್ಟು ಬೆಳೆದಿದ್ದಾನೆ ಹುಡುಗ. ಅವ್ರ ಅಮ್ಮನೂ ಶಾಂತಕ್ಕನೂ ಭಾಳ ಕಷ್ಟಪಟ್ಟು ಕೂಲಿ ಮಾಡಿ ಹೊಲದಲ್ಲಿ ತೋಟದಲ್ಲಿ ಅವ್ರಿವ್ರ ಕೆಲಸಕ್ಕೆ, ಅವ್ರಿವ್ರ ತೋಟಕ್ಕೆ ಹೊಲಕ್ಕೆ ಕೂಲಿ ಮಾಡಿಬಿಟ್ಟು ಸಾಕಿ ಈಗ ಹೆಂಗ ಬುದ್ಧವಂತ ಆಗಿದ್ದಾನೆ. ಅಲ್ಲ ಕಳ್ಳ ಪಾಪ, ಅವ್ರಪ್ಪ ಬಂದಿಲ್ಲನ್ನು. ಅವ್ರಪ್ಪ ಇನ್ನೆಲ್ಲ ಬರುತ್ತೆ ಹೇಳುವ ಪಾಪ. ಆವಾಗ್ಲೇನೆ ಎರಡನೇ ಮದುವೆ ಮಾಡ್ಕೊಂಡು ಅವರಪ್ಪ ನೆಮ್ಮದಿಯಾಗೈತೆ ಖುಷಿಯಿಂದ. ಪಾಪ ನಮ್ಮ ಶಾಂತಕ್ಕಂಗೆ ಇದು ಮಾಡಿಬಿಟ್ಟು ಅವ್ರ ಚಿಕ್ಕಪ್ಪಂದ್ರೆಲ್ಲ ಪಾಪ ಭಾಳ ಸಪೋರ್ಟ್ ಕೊಟ್ಟರು. ಆದ್ರೂ ನಮ್ಮ ಶಾಂತಕ್ಕ ಅಲ್ಲಿ ಇರಲೇಬಾರ್ದು, ನನ್ನ ಮಗಂಗೆ ತೊಂದರೆ ಆಗುತ್ತೆ ಅಂತ ಇಲ್ಲಿ ಕರ್ಕೊಂಬಂದ್ಬಿಟ್ಟು ಚೆನ್ನಾಗಿ ಓದಿಸಿ ಹೆಂಗ ದೊಡ್ಡ ಒಳ್ಳೆ ವ್ಯಕ್ತಿ ಮಾಡೈತೆ. ಹಂಗ ಇರ್ಲಿ ಕಂಡು ಬಿಡಪ್ಪ. ಈಗ ಬಂದಿದಾರನ್ನ ಅವ್ರ ಚಿಕ್ಕಪ್ಪವ್ರು ಕರ್ಕೊಂಡು ಹೋಗೋದಕ್ಕೆ. ಒಳ್ಳೇದಾಗ್ಲಿ ಕಂಡು ಬಿಡು. ಹೆಂಗ ಇಷ್ಟು ದಿನ ಬಂದಿರಲಿಲ್ಲ ಕಣ, ಹೆಂಗ ಬಂದು ಕರ್ಕೊಂಡು ಹೋಗ್ತಿದಾರೆ ಕಣ್ ಹೇಳತ್ಲಾಗಿ. ಈಗಳಲ್ಲ ಜಯಣ್ಣ, ನೀನು ಹೇಳ್ದಂಗೆನೇ ಅಲ್ಲ ಗಜೇಂದ್ರ ಅಲ್ಲೇ ಸೂಟ್ ಕೇಸ್ ಎಲ್ಲ ಇಟ್ಕೊಂಡಲ್ಲೇ ಹೊಲ್ಟ್ ಬಿಟ್ಟಾಕಳ್ಳಿ. ಹ್ಞೂ. ಇವ್ರು ಯಾರು? ಇವರು ಅವ್ರ ಚಿಕ್ಕಪ್ಪನ ಮಕ್ಕಳು ಅನ್ಸುತ್ತೆ, ತಮ್ಮಂದ್ರುಗಳು ಆಗ್ಬೇಕನ್ಸುತ್ತೆ. ಹ್ಞೂ, ಎಲ್ಲರೂ ಬಂದಿದ್ದಾರೆ ಅನ್ಸುತ್ತೆ. ಏನಪ್ಪ ಗಜೇಂದ್ರ, ಎಲ್ಲ ಸೂಟ್ ಕೇಸ್ ಎಲ್ಲ ಹಾಕ್ಕೊಂಡು ತಗೊಂಡು ಎಲ್ಲ ಹೊಲ್ಟಲ್ಲಪ್ಪ? ಎಲ್ಲ ಹೋಗ್ತಿರೋದು ಪಾಪ? ಹೋ ಅಲ್ಲೇ ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳಬಾರ್ದಿತ್ತು, ಆದರೂ ಕೇಳ್ತಿದ್ದೀನಿ ಕಣ್ಮಗ, ಬೇಜಾರು ಮಾಡ್ಕೋಬೇಡ. ಎಲ್ಲಪ್ಪ ಹೋಗ್ತಿರೋದು? ಅಣ್ಣ, ಎಲ್ಲೂ ಇಲ್ಲಣ್ಣ, ಇಲ್ಲೇ ನಮ್ಮ ಊರಿಗೆ ಹೋಗ್ತಿದ್ದೀನಿ. ನಮ್ಮ ಚಿಕ್ಕಪ್ಪ ಅವರು ನಮ್ಮ ತಮ್ಮಂದ್ರುಗಳೆಲ್ಲ ಬಂದಿದ್ದಾರೆ. ನನ್ನ ತಮ್ಮಂದು ನಮ್ಮ ಚಿಕ್ಕಪ್ಪನ ಮಗಂದು ಮದುವೆ ಇದೆ ಅಂತೆ. ಹಂಗಾಗಿ ಮದುವೆ ಕರೆಯಕ್ಕೆ ಬಂದಿದ್ದಾರೆ. ಹೋಗಿ ಬರೋಣಂತ ಹೋಗ್ತಿದ್ದೀನಿ ಅಣ್ಣಯ್ಯ. ಮದುವೆಗೆ ಹೋಗ್ತಿದ್ದೀನಿ ಅನ್ನಪ್ಪ? ಹಂಗಾರೆ ನಿಮ್ಮ ಊರಿಗೆ ಹೋಗ್ತಿದ್ದೀಯನ್ನು? ಸರಿ ಕಣ್ಲಪ್ಪ, ಆಯಿತು. ಮತ್ತೆ ಅಮ್ಮ ಅಲ್ಲಿ ತಂಗಿ ಊರಿಗೆ ಹೋಗಿದ್ದಾರೆ. ಈಗ ಹಂಗಾರೆ ನೀನು ನಿಮ್ಮೂರಿಗೆ ಹೋಗ್ತಿದ್ಯಾ? ಹೆಂಗ ಇರೋ, ಚೆನ್ನಾಗಿ ಖುಷಿಯಿಂದ ಇರೋ. ಎಲ್ಲಿ ಯಾರ್ಯಾರು ಬಂದಿದ್ದಾರೆ ನಿನ್ನ ಕರ್ಕೊಂಡು ಹೋಗೋದಕ್ಕೆ? ನಮ್ಮ ತಮ್ಮಂದ್ರು, ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ ನನಗೆ ಕರ್ಕೊಂಡು ಹೋಗೋದಕ್ಕೆ. ಹ್ಞೂ, ಸರಿ ಕಣ್ಲಪ್ಪ, ಆಯ್ತು. ಜೋಪಾನಾಗಿ ಹೋಗಿ ಬರಪ್ಪ, ಒಳ್ಳೇದಾಗ್ಲಿ. ಮನೆ ಕಡೆ ಏನು ಯೋಚನೆ ಮಾಡ್ಬೇಡ ಕಳ್ಳಪ್ಪ. ಲೇ, ಏನಿದ್ರು ನಾವು ನೋಡ್ಕೊಂತೀವಿ. ನೀನು ಆರಾಮಾಗಿ ಹೋಗಿ ಮದುವೆ ಎಲ್ಲ ಮುಗಿಸ್ಕೊಂಡು ಬಾ, ಸರಿನಾ? ಇನ್ನು ಬರೋದು ಲೇಟ್ ಆಗುತ್ತೆ ಅನ್ಸುತ್ತೆ, ಮದುವೆ ಎಲ್ಲ ಮುಗಿಸ್ಕೊಂಡು ಬರೋದು. ಎಷ್ಟು ದಿವಸ ಹೆಂಗ ಇಲ್ಲೇ ಊರಲ್ಲ ಇದ್ರಿ? ಅಪ್ಪ ಮಗನೂ ಅಮ್ಮ ಎಲ್ಲ ಹೋಗ್ತಿರಲ್ಲ ಪಾಪ, ಭಾಳ ಕಷ್ಟಪಟ್ಟಿದ್ದೀರಾ. ಈಗ ಹೆಂಗ ನಿಮ್ಮ ಚಿಕ್ಕಪ್ಪ, ನಿಮ್ಮ ಚಿಕ್ಕಮ್ಮ, ನಿಮ್ಮ ಅಣ್ಣ ತಮ್ಮಂದ್ರುಗಳು ಎಲ್ಲರೂ ಇದ್ದಾರೆ. ಈಗಾದರೂ ಒಂದು ಸ್ವಲ್ಪ ವಾತಾವರಣ ಬದಲಾಗುತ್ತೆ. ಹೆಂಗ ಖುಷಿಯಿಂದ ಇರಪ್ಪ. ಅಮ್ಮಂಗೆ ಚೆನ್ನಾಗಿ ನೋಡ್ಕೊಳ್ಳಲಿ ಪಾಪ. ಹ್ಞೂ, ಮರಿಬೇಡ್ಕಣೋ, ಭಾಳ ಚೆನ್ನಾಗಿ ನೋಡ್ಕ. ನಿಮ್ಮಮ್ಮ ಭಾಳ ಕಷ್ಟಪಟ್ಟು ಸಾಕೈತೆ ನಿನಗೆ. ಇಲ್ಲ ಇಲ್ಲ ಜಯಣ್ಣ, ಇಲ್ಲ ಹಾಗೇನಿಲ್ಲ. ಅಮ್ಮಂಗೂ ಅಲ್ಲೇ ಕರ್ಕೊಂಡ್ಬಿಡ್ತೀನಿ, ಫೋನ್ ಮಾಡ್ತೀನಿ. ಮದುವೆಗೆ ಈಗ ಚಿಕ್ಕಪ್ಪವರು ಅಷ್ಟೊಂದೆಲ್ಲ ಹಿಂಸೆ ಮಾಡಿ ಕರಿತಿದ್ದಾರೆ, ಹೋಗ್ಲೇಬೇಕಲ್ವಾ? ಈಗಳಲ್ಲ ಪಾಪ ಗಜೇಂದ್ರ, ಇನ್ನೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡ. ಇಷ್ಟು ದಿವಸ ಇಬ್ಬರೇನೇ ಒಂಟಿಯಾಗಿದ್ರಿ ಕಣ್ರಪ್ಪ. ನಿಮ್ಮಮ್ಮ ಪಾಪ. ಈಗಂತೂ ನಿಮ್ಮ ಅಣ್ಣ ತಮ್ಮಂದ್ರುಗಳ ಜೊತೆ, ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮರ ಜೊತೆ ಹೆಂಗ ಕೂಡಿ ಚೆನ್ನಾಗಿರಪ್ಪ. ಹೋಗೋದು ಬರೋದು ಮಾಡ್ತಿರ್ರಿ, ಬರೀ ಇಲ್ಲೇ ಉಳ್ಕೋಬೇಡ್ರಿ ಕಣ್ರು. ಹ್ಞೂ. ಈಗಳಲ್ಲ ಪಾಪ ರಮೇಶ, ಅಪ್ಪ ಅಮ್ಮ ಎಲ್ಲ ಬರಲೇ ಇಲ್ಲ ಈಟೊತ್ತಾದ್ರೂ. ಅಲ್ಲೇ ಒತ್ತು ಬೇರೆ ಆಗೋಯ್ತು. ಪಾಪ ಗಜೇಂದ್ರ, ಸೂಟ್ ಕೇಸ್ ತಗೊಂಬ ಇಲ್ಲಿ, ಹಿಂದ್ಗಡೆ ಕಾರಲ್ಲಿ ಡಿಕ್ಕಿಲಿ ಹಾಕೋಣ. ಯಾಕೆ ಕೈಲಿ ಇಟ್ಕೊಳ್ತೀಯ? ಕೈ ನೋವು ಬರುತ್ತೆ. ತಗೊಂಬ ಇಲ್ಲಿ ರಮೇಶ, ಇಸ್ಕಳ ಒಳಗಡೆ ಹಾಕೋಣ. ಇವ್ರು ಯಾರು? ಇವರು ನಿಮ್ಮ ಚಿಕ್ಕಪ್ಪನ ಮಕ್ಳ? ಒಳ್ಳೆ ಕೆಲಸದಲ್ಲಿ ಇರಂಗಿದ್ದಾರೆ, ಕಾರ್ಗೀರೆಲ್ಲ ಜೋರಾಗಿದ್ದಾರೆ. ಏನಪ್ಪ ನಿಮ್ಮ ತಮ್ಮಂದ್ರ ಅವರು? ನಮಸ್ಕಾರ ಕಣ್ರಪ್ಪ. ನೀವೇನು ಕೆಲಸ ಮಾಡ್ತೀರಪ್ಪ? ಹೆಂಗ್ರಪ್ಪ ಊರ ಕಡೆ? ಪಾಪ ಭಾಳ ಒಳ್ಳೆ ಹುಡುಗ ಕಣಪ್ಪ. ಅವ್ರಮ್ಮ ಭಾಳ ಜೋಪಾನ ಮಾಡಿಬಿಟ್ಟು ಚೆನ್ನಾಗಿ ಸಾಕೈತೆ. ಚೆನ್ನಾಗಿ ನೋಡ್ಕೊಳ್ರಪ್ಪ ಒಂದು ಸ್ವಲ್ಪ. ಹ್ಞೂ ಕಣ್ರಪ್ಪ, ಹಿಂಗೆ ಹೇಳ್ತಿದ್ದೀನಂತ ಬೇಜಾರು ಮಾಡ್ಕೋಬೇಡ್ರಿ ಕಣ್ರಪ್ಪ. ಪಾಪ ಈಗ ಒಂದು 6 ತಿಂಗಳ ಈ ಕಡೆ ಕೆಲ್ಸಕ್ಕೆ ಹೋಗ್ತಿದ್ದಂಗೆ ಕಣ್ರಪ್ಪ ಅವನು ಅಷ್ಟೇ. ಅದಕ್ಕಿಂತ ಮೊದಲು ಅವ್ರಮ್ಮ ಭಾಳ ಕಷ್ಟಪಟ್ಬಿಟ್ಟು ಕೂಲಿನಲ್ಲಿ ಮಾಡಿಬಿಟ್ಟು ಸಾಕೈತೆ ಕಣ್ರಪ್ಪ. ಹಂಗಾಗಿ ತಿರ್ಗಾ ಏನಾದ್ರೂ ಮೊದ್ಲಂಗೇನೆ ಸುಮ್ಮನೆ
ಅವ್ರ ಅಪ್ಪ ಬೇರೆ ಊರಲ್ಲೇ ಇದ್ದಾರಂತ ಹೇಳ್ತಿದ್ದೀರಾ ಯಾಕೆ ಬೇಕು ಒಂದು ಸ್ವಲ್ಪ ಜೋಪಾನಾಗಿ ಚೆನ್ನಾಗಿ ನೋಡ್ಕೊಳ್ರಪ್ಪ ಅವನಿಗೆ. ಹೆಂಗ ಅವ್ರ ಅಮ್ಮನೂ ಓದ್ಸಿದ್ದಕ್ಕೂ ಪಾಪ ಇವನು ಬುದ್ಧಿವಂತಿಕೆಯಿಂದ ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಕೆಲಸ ಸಿಕ್ಕೈತೆ ಪಾಪ, ಚೆನ್ನಾಗಿದ್ದಾರೆ ಇವಾಗ್ಲಂತೂ ಒಂದು ಸ್ವಲ್ಪ ನೆಮ್ಮದಿ ಆಗಿದ್ದಾರೆ. ಪಾಪ ಭಾಳ ಜೋಪಾನ ಕಣ್ರಪ್ಪ. ಹ್ಞೂ ಕಣಣ, ಅದ್ರ ಬಗ್ಗೆ ಏನು ಯೋಚನೆ ಮಾಡಂಗಿಲ್ಲ ಕಣಿ, ಹೇಳೋಣ. ನಮ್ಮ ಅಣ್ಣ ಇರ್ತಾರೆ ಯಾವಾಗ್ಲೂ, ನಾನು ಬೆಂಗಳೂರಲ್ಲಿದ್ದೀನಿ, ನಮ್ಮ ಅಣ್ಣ ಇಲ್ಲೇ ಹೊಲಕ್ಕೆ ಉಕ್ಕೆ ಹೊಡ್ಕೊಂಡು ಊರಲ್ಲೇನೆ ಇದ್ದಾರೆ, ಟ್ಯಾಕ್ಟ್ರಿ ಇಕ್ಟ್ರಿ ಹೊಡ್ಕೊಂಡು ಎಲ್ಲ ಚೆನ್ನಾಗಿದ್ದೀವಿ. ಅವನಿಗೆ ಏನು ತೊಂದರೆ ಆಗ್ದಂಗೆ ನೋಡ್ಕೊಳೋ ಜವಾಬ್ದಾರಿ ನಮ್ಗಿರ್ಲಿ. ನಮ್ಮ ಅಣ್ಣಂಗೆ ಚೆನ್ನಾಗಿ ಸಾಕಣ್ತೀವಿ, ಅವನು ಚೆನ್ನಾಗಿರ್ಲಿ, ನಮ್ಮ ಚಿಕ್ಕಮ್ಮನೂ ಬರ್ಲಿ ಅಂತ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತಾನೆ ಬಂದಿರೋದು. ಇಷ್ಟು ದಿವಸ ಅಂತೂ ನಮಗ್ ಬಿಟ್ಟು ದೂರ ಉಳ್ಕೊಂಡು ಇದ್ದ, ಇವಾಗ್ಲಾದ್ರೂ ನಮ್ಮ ಜೊತೆನಾರ ಇರ್ಲಿ ಅಂತ. ಈಗ ಪಾಪ ಇನ್ನೊಂದು ಹೇಳೋದು ಮರತ್ ಬಿಟ್ಟೆ ಕಣವು, ಬರೀ ಅವ್ರದೇ ಮಾತಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಬಿಟ್ರಿ ಕಣ್ರಪ್ಪ. ಹೆಂಗೆ ನಿಮ್ ಕಡೆ ಹೆಂಗ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ತೈತಾ? ಊರ್ ಕಡೆ ಎಲ್ಲ ಏನ್ ಬೆಳೆ ಹಾಕಿದಿರಪ್ಪ ನೀವು? ವ್ಯವಸಾಯನೂ ಮಾಡ್ತೀರಾ ನೀವು? ಕಣ, ಇನ್ನೇನು ಮಾಮೂಲಿ ವ್ಯವಸಾಯ ಮಾಡ್ತೀವಲ್ಲಣ್ಣ, ಇನ್ನೇನು ರೈತರ ಅಂದ್ಮೇಲೆ ಹೊಲ ತೋಟ ಗದ್ದೆ ಎಲ್ಲ ನೋಡ್ಕೋಬೇಕು. ಏನಂದ್ರೆ ಒಂದ್ ಸ್ವಲ್ಪ ಹೋದ ವರ್ಷಕ್ಕಿಂತ ಈ ವರ್ಷ ಯಾಕ ಮಳೆ ಒಂದ್ ಸ್ವಲ್ಪ ತಡ ಆಗೈತಪ್ಪ. ಹೋದ್ಸಲಿ ಮಳೆ ಎಲ್ಲ ಬಂದು ಚೆನ್ನಾಗಿ ವ್ಯವಸಾಯ ಎಲ್ಲ ಆಗಿತ್ತು. ಮುಂಗಾರು ಮಳೆ ಇನ್ನೇನು ಶುರು ಆದ್ರೆ ಇನ್ನೇನು ಹೆಸರು ಕಾಳು ಹಾಕ್ಬೇಕು, ಇನ್ನೇನು ಏನಂದ್ರೂ ಮಾಡ್ತಿರ್ಬೇಕಲ್ವೇನಣ್ಣ. ಇನ್ನೇನು ರೈತರ ಮಕ್ಕಳು ಅಂದ್ಮೇಲೆ ಹೊಲ ತೋಟ ಗದ್ದೆ ಎಲ್ಲ ನೋಡ್ಕೋಬೇಕು, ಹಸ್ಗಳು ನೋಡ್ಕೋಬೇಕು. ಮತ್ತೆ ನಿಮ್ ಕಡೆ ಎಲ್ಲ ಮಳೆ ಎಲ್ಲ ಪರವಾಗಿಲ್ವಾ? ಇನ್ನೇನು ಮಾಮೂಲಿ ನಿಮ್ಮಂಗೇನೆ ಕಣಪ್ಪ ನಮ್ಮ ಕಡೆ ಇನ್ನೇನು. ಪಾಪ ಲೇ, ಒತ್ತಾಗೋಯ್ತ್ಕೊಂಡ್ ನಡಿರಲ್ಲ, ಇನ್ನು ಏನ್ ಮಾಡ್ತಿದಿರು? ಒತ್ತಾಗೋಯ್ತ್ಕೊಂಡ್ ನಡ್ರಲ್ಲ ಪಾಪ ಲೇ. ಬೆಳಿಗ್ಗೆ ಬೇರೆ ತಿಂಡಿ ತಿನ್ಕೊಂಡ್ ಬಂದಿದ್ವಾ, ನನ್ಗಂತೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತ್ಕೊಂಡ್ರಲ್ಲ ಪಾಪ. ಹಂಗೆ ದಾರಿ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಯಾವ್ದಾದ್ರು ಹೋಟ್ಲ ಹತ್ರ ಎಲ್ಲಾರು ನಿಲ್ಸ್ರು, ಏನಾದ್ರು ಊಟ ಏನಾರ ಮಾಡ್ಕೊಂಡು ಹೋಗೋಣ, ಚಪಾತಿ ಊಟನೋ ಮುದ್ದೆ ಊಟನೋ ಏನಾರ ಮಾಡ್ಕೊಂಡು ಹೋಗೋಣಂತೆ ಪಾಪ. ನನ್ಗೆ ಸಿಕ್ಕಾಬಟ್ಟೆ ಹೊಟ್ಟೆ ಬೇರೆ ಹಸಿತೈತೆ, ನಡೀರಿ ಬೇಗ ಬೇಗ. ಪಾಪ ಲೇ ಗಜೇಂದ್ರ, ಬಾರಪ್ಪ ಗಾಡಿ ಹತ್ ಬಾರ. ಬಾ, ಇದು ಸೂಟ್ ಕೇಸು ಕಾರ್ ಹಿಂದ್ಗಡೆ ಅದು ಡಿಕ್ಕಿಲ್ ಹಾಕ್ಬಿಟ್ಟು ಹತ್ ಬಾ, ಒತ್ತಾಯ್ತು ಹೋಗೋಣ ಬಾ. ತಡಿ ಒಂದ್ರಿಟ್ಟು. ಪಾಪ ಮಗ ಆ ಊರವ್ರಿಗೆಲ್ಲ ಮಾತಾಡ್ಸಿದಾನೆ ಮೊದ್ಲಿಂದ ಊರಲ್ಲಿ ಎಲ್ಲಾರ ಜೊತೆ ಪರಿಚಯ. ಒಂದ್ ಸ್ವಲ್ಪ ಮಾತಾಡ್ಕೊಳ್ಳಿ ತಡಿ. ಯಾಕೆ ಇಷ್ಟೊಂದು ಆತ್ರ ಮಾಡ್ತಿದ್ಯಾ? ಹೋಗದೆ ಹೋಗ್ತಿದೀವಂತೆ, ಇನ್ನೊಂದ್ 5 ನಿಮಿಷ ಯಾಕೆ ಇಷ್ಟೊಂದು ಆತ್ರ ಮಾಡ್ತಿದ್ಯಾ? ಮಾತಾಡ್ಕೊಳ್ಳಿ ಪಾಪ. ಗಜೇಂದ್ರ ಮಾತಾಡ್ಕೊಳಪ್ಪ, ಅದೇನೇನು ಇಲ್ಲ ಕಣ ಚಿಕ್ಕಮ್ಮ, ಅದೇ ಮನೆ ಕಡೆ ನೋಡ್ತಿರ್ರಿ, ಅಮ್ಮನೂ ತಂಗಿ ಊರಿಗೆ ಹೋಗಿದ್ದಾರೆ, ನಾನು ನಮ್ಮ ಚಿಕ್ಕಪ್ಪನ ಊರಿಗೆ ಹೋಗಿ ಬರ್ತೀನಿ, ನಮ್ಮ ಊರಿಗೆ ನಮ್ಮ ತಮ್ಮನ ಮದುವೆ ಐತೆ ಅಂತ ಹೇಳ್ತಿದ್ದೆ ಕಣ್ ಚಿಕ್ಕಮ್ಮ, ಅಷ್ಟೇ. ಅಮ್ಮ ಅಪ್ಪ ಎಲ್ಲೋಗಿದ್ರಪ್ಪ ನೀವು? ಇಷ್ಟೊಂದು ತಡ ಮಾಡ್ಕೊಂಡ ಬರೋದು? ಬೇಗ ಬರೋದಲ್ವಾ? ನಾವು ಇಷ್ಟೊತ್ತವರೆಗೂ ನಿಮ್ಗೆ ಕಾಯ್ಕೊಂಡು ನಿಂತಿದೀವಿ, ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಹೋಗೇ ಬಿಡ್ತಿದ್ದು. ಬರ್ರಿ ಬೇಗ ಬೇಗ, ನನಗೂ ಯಾಕ ಹೊಟ್ಟೆ ಹಸಿತೈತೆ. ಅಪ್ಪ ಅರ್ಜೆಂಟಲ್ಲೇ ಬೇರೆ ಕರ್ಕೊಂಬಂತು ನೋಡ್ರಿ, ಹಂಗಾಗಿ ನಾನು ಸರಿಯಾಗಿ ತಿಂಡಿ ತಿಂದಿಲ್ಲ, ಏನಿಲ್ಲ. ಬಾರಪ್ಪ ಹೋಗೋಣ. ಇಲ್ಲ ಕಣ ಪಾಪ, ಅದೇ ಅವ್ರ ಮನೆ ಮುಂದೆ ಯಾರ್ಯಾರು ಇದ್ರಲ್ಲ, ನಮ್ಮ ಗಜೇಂದ್ರ ಮನೆ ಮುಂದೆ ಎಲ್ಲಾರು ಮಾತಾಡ್ತಿದ್ರು. ಏನಾಗ್ಬೇಕು ನೀವು ಗಜೇಂದ್ರಂಗುನು ಶಾಂತಕ್ಕಂಗುನು? ಏನು ಚಿಕ್ಕಪ್ಪ ಚಿಕ್ಕಮ್ಮ ಆಗ್ಬೇಕಾ ನೀವು? ಯಾವ ಊರು ನಿಮ್ದು, ಎಲ್ಲಿದ್ದೀರಾ ಏನು ಎಲ್ಲ ಮಾತಾಡ್ತಿದ್ರು, ಪರಿಚಯ ಮಾಡ್ಕೊಳ್ತಿದ್ರು. ಹಂಗಾಗಿ ಮಾತಾಡ್ಸ್ಕೊಂಡು ನಿಂತ್ಕೊಂಡ್ಬಿಟ್ಟು ಕಣ ಮಗ ಆಟೆಯ. ಹಂಗಾಗಿ ಒಂದ್ ಸ್ವಲ್ಪ ಒತ್ತಾಗೋಯ್ತು. ಇನ್ನೇನು ನಡ್ರಿ ಹೋಗೋಣ ಇವಾಗ. ಇಷ್ಟು ವರ್ಷದಿಂದ ನಾವ್ ಯಾರು ಬಂದಿರಲ್ವಲ್ಲಪ್ಪ, ಹಂಗಾಗಿ ಮಾತಾಡ್ತಿದ್ರು ಎಲ್ಲಾರು. ಅಮ್ಮರೇ ಬರ್ರಿ ಪಾಪ, ಅಷ್ಟು ದೂರದಿಂದ ಬಂದಿದ್ದೀರಾ, ಅಯ್ಯಾರು ನೋಡಿರ ಇನ್ನು ಊಟ ಮಾಡಿಲ್ಲ ಅಂತ ಬೇರೆ ಹೇಳ್ತಿದಾರೆ, ಹೊಟ್ಟೆ ಹಸಿತೈತೆ ಅಂತ ಹೇಳ್ತಿದಾರೆ. ಬರೀ ಒಂದ್ ಈಟ ಇಟ್ಟು ತಿಂಡಿ ತಿನ್ಕೊಂಡ್ ಬಂದ್ರಿ ಅಂತ ಬೇರೆ ಹೇಳ್ತಿದ್ದೀರಾ. ಬರ್ರಿ ಊಟ ಮಾಡ್ಕೊಂಡು ಹೋಗಿರಂತ ಕಣ್, ಬರ್ರಿ ಬಿಸಿ ಬಿಸಿ ಮುದ್ದೆ ಮಾಡಿಸ್ತೀನಿ. ಬರ್ರಿ ಅಪ್ಪಾರೆ, ಇಲ್ಲೇ ಇರೋದ್ ನಮ್ಮ ಮನೆ. ಒಂದಿಟ್ಟು ಊಟ ಮಾಡ್ಕೊಂಡು ಮಜ್ಜಿಗೆ ಏನಾರ ಕುಡ್ದು ಹೋಗಿರಂತೆ ಕಣ್, ಬರ್ರಿ. ಬಿಸಿಲು ಜಾಸ್ತಿ ಐತೆ, ತಂಪಾಗ ಆಮೇಕಿಂದ ಸಾಯಂಕಾಲದ ಕಡೆಯಿಂದ ಹೋಗಿರಂತೆ. ಇಲ್ಲ ಕಣ್ ಪಾಪ, ಲೇಟ್ ಆಗ್ಬಿಡುತ್ತೆ, ಒತ್ತಾಗ್ಬಿಡುತ್ತೆ. ಇನ್ನೊಂದ್ ದಿವಸ ಬರ್ತೀವಿ ಕಣ್, ಹೇಳ್ರಪ್ಪ. ಇನ್ನೇನು ಬರ್ತಿರ್ತೀವಿ ಹೋಗ್ತಿರ್ತೀವಿ. ಇಲ್ಲ ಕಣ ಪಾಪ, ಗುರುತು ಪರಿಚಯ ಇರಲಿಲ್ಲ ಇಷ್ಟ ದಿವಸ. ಇನ್ಮೇಲಾದ್ರೂ ಇನ್ನೇನು ಬರ್ತಿರ್ತೀವಿ ಹೋಗ್ತಿರ್ತೀವಿ, ಎಲ್ಲ ನೋಡ್ಕೊಳ್ತೀವಿ, ಬರ್ತಿರ್ತೀವಿ ಕಣೆ. ಹೇಳಪ್ಪ, ನಾವ್ ಬರೋದೇನ್ರಪ್ಪ, ಗೊತ್ತಾಗುತ್ತೆ.